ಕಲ್ಚರ್ ಏನು ಕನ್ನಡ ಚಿತ್ರರಂಗಕ್ಕೆ ಹೊಸದಲ್ಲ. ಬಟ್ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿಮಾನಿಗಳು ನನ್ನ ಜೊತೆ ಇದ್ದಾರೆ. ಸಿನಿಮಾ ರಿಲೀಸ್ ಆಗಿ 25 ವರ್ಷ ಆಯಿತು, ಆದರೆ ಅದರ ಕ್ರೇಜ್ ಮಾತ್ರ ಇವತ್ತಿಗೂ ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ಇಷ್ಟು ಜನ ಅಭಿಮಾನಿಗಳು ಸಾಕ್ಷಿ. ಫಸ್ಟ್ ಶೋ ಬೆಳಗ್ಗೆನೇ ಬಂದು ಅರ್ಲಿ ಮಾರ್ನಿಂಗ್ ಶೋ ನೋಡಿದರೆ ಸಿನಿಮಾ ನೋಡಿ ಆಫ್ಟರ್ 25 ಇಯರ್ಸ್ ಸಿನಿಮಾ ನೋಡಿದಾಗ ಅವ್ರಿಗೆ ಹೇಗೆ ಅನಿಸ್ತು, ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಬಗ್ಗೆ ಏನು ಹೇಳ್ತಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಹಾಯ್ ಸರ್. ನಮಸ್ತೆ ಮೇಡಮ್. ಸಿನಿಮಾ ರಿಲೀಸ್ ಆಗಿ 25 ವರ್ಷ ಆಯಿತು. ಬಹುಶಃ ಇದರಲ್ಲಿ ಇಷ್ಟು ಜನದಲ್ಲಿ ನನ್ನೂ ಸೇರಿ ಅವತ್ತಿಗೆ ನಾವು ಹುಟ್ಟೇ ಇರಲಿಲ್ಲ ಅನಿಸುತ್ತೆ. ಸೊ 25 ವರ್ಷದ ಕ್ರೇಜು ಅವತ್ತು ಹೆಂಗಿತ್ತೋ ಇವತ್ತು ಹಂಗೆ ಇದೆ ಅನ್ನೋದಕ್ಕೆ ಈ ಕಟೌಟ್ಸು ನಿಮ್ಮ ಫ್ಯಾನ್ಸು ಸಾಕ್ಷಿ. ಸೊ ಏನು ಹೇಳ್ತೀರಿ ಮೇಡಮ್? ಅದೇ ತುಂಬ ಖುಷಿ ಆಗ್ತದೆ ನಮಗೆ. ನಾವು 25 ವರ್ಷದಿಂದ ತುಂಬ ನಾರ್ಮಲಾಗಿ ಒಂದು ಸುಮ್ಮನೆ ಅದು ಥಿಯೇಟ್ರಲ್ಲಿ ಒಂದು ಸತಿ ನೋಡ್ಕೊಂಬಂದಿದ್ವಿ, ಅದು ಒಂದು 150 ಡೇಸಲ್ಲಿ ಆದಮೇಲೆ. ಬಟ್ ಇವತ್ತು ನಮ್ಮ ಎಲ್ಲ ಟೀಮ್ ಅವರು ಸೇರಿ ಈ ಥರ ನಾವು ಮಾಡಿರೋದು ತುಂಬ ಖುಷಿ ಆಗ್ತಾಯಿದೆ. ಮತ್ತು ಆ ಕ್ರೇಜ್ ಹಾಗೇ ಇದೆ ಮೇಡಮ್. ಇವತ್ತಲ್ಲ ಇನ್ನೊಂದು 10 ವರ್ಷ ಬಿಟ್ಟು ರಿಲೀಸ್ ಮಾಡಿದ್ರು ಅದೇ ಥರನೇ ಇರುತ್ತೆ ಈ ಕ್ರೇಜು. ಆ ಥರ ಆ ಸಾಂಗು, ಆ ಟೋಪಿ ಹಾಕೊಳ್ಳೋ ಸೀನ್ಗೆ ರೀಪ್ಲೇಸಬಲ್ ಇಲ್ಲವೇ ಇಲ್ಲ. ಅವ್ರ ಕೆರಿಯರಲ್ಲೂ ಇಲ್ಲ, ನಮ್ಮ ಫ್ಯಾನ್ಸ್ ಕೆರಿಯರಲ್ಲೂ ಇಲ್ಲವೇ ಇಲ್ಲ ಮೇಡಮ್. ಅದು ಅದಕ್ಕೆ ಬ್ರಿಟಿಷ್ ಹೇಳ್ತಾರೆ, ಬ್ರಿಟಿಷ್ ಅವ್ರು ಇಂಡಿಯಾಲೇ ಬಿಟ್ಟೋಗಿರೋ ಒಂದೇ ಒಂದು ಕೈನೂರು ಡೈಮಂಡ್ ಇನ್ನೊಂದು ಇಲ್ಲೇ ಇದೆ ಮೇಡಮ್, ಇವ್ರ ತಲೆಯಲ್ಲೇ ಇದೆ ಅದು. ಸಿನಿಮಾ ಸೈಕಲಾಜಿಕಲ್ ಥ್ರಿಲ್ಲರು. ಅವತ್ತಿಗೆ ಬಹುಶಃ ಅವತ್ತಿನ ಜನ್ರೇಷನ್ಗೆ ಎಷ್ಟು ಜನಕ್ಕೆ ಅರ್ಥ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ, ಬುದ್ಧಿವಂತರಿಗೆ ಮಾತ್ರ ಅಂತ ಟ್ಯಾಗ್ಲೈನ್ ಬೇರೆ ಕೊಟ್ಟಿದ್ರು. ಸೊ ನೀವು ಎಷ್ಟು ಸಲ ಸಿನಿಮಾನ ನೋಡಿದ್ರಿ, ಎಷ್ಟನೇ ಸಲ ನೋಡಿದಾಗ ನಿಮಗೆ ಅರ್ಥ ಆಯಿತು ಅಂತ? ಮೇಡಮ್ ನಾವು ಒಂದು 50-60 ಸತಿ ನೋಡಿದ್ವಿ, ಬಟ್ ಇವತ್ತಿಗೂ ಏನು ಅರ್ಥ ಆಯಿತು ಅಂತ ನಾವು ಕಾನ್ಫಿಡೆನ್ಸಾಗಿ ಹೇಳೋಕ್ಕಲ್ಲ. ಬಟ್ ಒಂದಂತೂ ನಿಜ, ಅವರು 25 ವರ್ಷದ ಹಿಂದೆನೇ ಇವತ್ತು ನಡೀತಾರೋ ಪೆಂಡ್ರೈವ್ ಕ್ಲೈಮ್ಯಾಕ್ಸ್ ಎಲ್ಲ ತೋರಿಸಿದ್ದಾರೆ ನೋಡಿ. ಎಂತೆಂಥ ಕ್ಲೈಮ್ಯಾಕ್ಸ್ ತೋರಿಸಿದ್ದಾರೆ. ಇವತ್ತು ಆಗ್ತಾರೆ ಹಲ್ಕ ಕೆಲಸಗಳೆಲ್ಲ ಅವತ್ತೇ ತೋರಿಸಿದ್ದಾರೆ. ಅಂದರೆ ಅವತ್ತಿಂದ ನಡೀತಾ ಇದೆ, ಇವತ್ತು ಆಚೆ ಬಂದಿದೆ ಅಷ್ಟೇ. ಅದಕ್ಕೆ ಹೇಳಿರೋದು ನಗ್ನ ಸತ್ಯ ಅಂತ ಅವ್ರು ಅದನ್ನೇ ಇಟ್ಟಿರೋದು. ಸೊ ಈ ಥರ ಡೈರೆಕ್ಟ್ರು ಇಡೀ ಇಂಡಿಯಾಲೇ ಅಲ್ಲ ಜಗತ್ತಲ್ಲೇ ಯಾರು ಆಗಲ್ಲ. ಅದಕ್ಕೆ ಅವ್ರು ಪ್ರಪಂಚದಲ್ಲಿ 15ನೇ ಸ್ಥಾನದಲ್ಲಿದ್ದಾರೆ. ಬಟ್ ಆದಮೇಲೆ ಮೊದಲನೇ ಸ್ಥಾನಕ್ಕೆ ಬಂದೇ ಬರ್ತಾರೆ ಮೇಡಮ್. ನಾವು ತರಿಸ್ತೀವಿ ಫ್ಯಾನ್ಸ್ ಅದನ್ನು. ಯೂಶ್ವಲಿ ಫ್ಯಾನಿಸಮ್ ಅಂತಂದರೆ ಅವ್ರದ್ದು ಟ್ಯಾಟು ಹಾಕಿಸ್ಕೊಳ್ಳೋದು. ಸೊ ಹಚ್ಚೆ ಹಾಕಿಸ್ಕೊಂಡಿದ್ದಾರೆ ಎದೆ ಮೇಲೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಳಿ, ಸಿನಿಮಾ ನೋಡಿದ್ರಾ? ಸಿನಿಮಾ ನೋಡಿದ್ವಿ ಮೇಡಮ್. ಬಹುಶಃ ಈ ಸಿನಿಮಾ ರಿಲೀಸ್ ಆಗಿ ನಾವು ಹುಟ್ಟೇ ಇರಲಿಲ್ಲ. ಬಟ್ ಇವರೆಲ್ಲ ಇದ್ದರು. ನಾ ಟಿ ವಿಯಲ್ಲಿ ಮೊಬೈಲೆಲ್ಲ ನೋಡಿದೆ. ಬಟ್ ಫಸ್ಟ್ ಟೈಮ್ ನೋಡಿದ್ದು. ಏನು ಕ್ರೇಜು, ನೋ ಪಬ್ಲಿಸಿಟಿ, ಎಲ್ಲ ಫ್ಯಾನ್ಸೇ ಮಾಡಿದ್ರು. ತುಂಬ ಖುಷಿಯಾಗುತ್ತೆ. ಇಡೀ ಇಂಡಿಯಾದಲ್ಲಿ ಟಾಪ್ ಡೈರೆಕ್ಟ್ರು ಇವಾಗ ಯಾರಂದರೆ ಪ್ರಶಾಂತ್ ನೀಲ್, ಅನೂಪ್ ಭಂಡಾರಿ, ಶಂಕರ್, ಪ್ರೇಮು, ಇವರೆಲ್ಲ ಡೈರೆಕ್ಷನ್ ಎಲ್ಲ ನಮ್ಮ ಭಾಷೆ ಹೆಸರಿರ್ತಾರೆ. ಎಲ್ಲ ನಮ್ಮ ಭಾಷೆ ಹೆಸರಿರ್ತಾರೆ. ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿ ನಮ್ಮ ಭಾಷೆ ಥರ ಯಾರು ಹುಟ್ಟಕ್ಕೂ ಆಗಲ್ಲ. ಆ ಥರ ಡೈಮಂಡ್ ಅದು. ಬಟ್ ಇದು ಇನ್ನೂ ಸ್ಯಾಂಪಲ್ ಮೇಡಮ್. ಯುವೈಗೆ ಎಲ್ಲ ಫ್ಯಾನ್ಸ್ ಹೇಗೆ ಸ್ಯಾಂಪಲ್ಲು ಯುವೈಗೆ 10 ಪಟ್ಟು ನಾವು ಮಾಡ್ತೀವಿ. ಅದು ನಮಗೆ ನಂಬಿಕೆ ಇದೆ. ಬಟ್ ಭಾಷೆ ಈ ಮೂಲಕ ಕೇಳ್ಕೋರು ಏನಂದರೆ, ಪ್ರತಿಯೊಂದು ವರ್ಷಕ್ಕೊಂದು ಡೈರೆಕ್ಷನ್ ಮಾಡಿ, ಡೈರೆಕ್ಷನ್ ಮಾತ್ರ ನಿಲ್ಲಿಸೋಕೆ ಹೋಗ್ಬೇಡ ಅಂತ ಕೇಳ್ಕೊಳ್ತೀವಿ. ಎಲ್ಲ ಅಭಿಮಾನಿ ಕನಸದು. ನಾವು ಯಾಕೆ ಮಾಡೋಕ್ಕಿಂತ ಅವ್ರು ಡೈರೆಕ್ಷನ್ ನೋಡಿದ್ರೆ ನಾವು ಜಾಸ್ತಿ ಎಲ್ಲ ಅಭಿಮಾನಿ ಕನಸು. ಬಟ್ ವರ್ಷಕ್ಕೊಂದು ಸತಿ ಮಾಡ್ತಾಯಿರಿ ಬಾಸ್. ಈ ಅಭಿಮಾನಿಗಳ ಮೂಲಕ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ವರ್ಷಕ್ಕೊಂದು ಗ್ಯಾಪ್ ಮಾತ್ರ ಕೊಡ್ಕೋಬೇಡಿ. 8 ವರ್ಷ ಆಫ್ಟರ್ ಲಾಂಗ್ ಟೈಮ್ ಉಪ್ಪಿಟ್ಟು ಆದಮೇಲೆ 8 ವರ್ಷ ಆದಮೇಲೆ ಡೈರೆಕ್ಷನ್ ಮಾಡಿದ್ದೀರಾ. 9 ವರ್ಷ ಅದು ಈ ವರ್ಷ ರಿಲೀಸ್ ಅಂದಿರಾ. ಮತ್ತೆ ತಿರುಗಿ ಯಾವಾಗ ಮಾಡ್ತೀರಾ ಗೊತ್ತಿಲ್ಲ. ನಮ್ಗೆ ವರ್ಷಕ್ಕೊಂದು 2 ವರ್ಷಕ್ಕೊಂದು ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಅಭಿಮಾನಿಗಳು. ಅದೇ ನಮ್ಮ ಖುಷಿ. ದಯವಿಟ್ಟು ಮಾಡಿ. ಎಲ್ಲ ಫ್ಯಾನ್ಸ್ ಅದಕ್ಕೆ ವೆಯ್ಟಿಂಗ್, ಯುವೈಗೆ ವೆಯ್ಟಿಂಗ್. ಆದಷ್ಟು ಬೇಗ ರಿಲೀಸ್ ಮಾಡಿ. ಅದಕ್ಕಿಂತ ಮುಂಚೆ ಉಪೇಂದ್ರ ರಿಲೀಸ್ ಮಾಡಬೇಕು. ರಿಲೀಸ್ ಬೇಕೇ ಬೇಕು. ಉಪೇಂದ್ರ ಬೇಕೇ ಬೇಕು. ಯಾವಾಗ ಮಾಡ್ತೀರಾ ಗೊತ್ತಿಲ್ಲ. ಈಗ ರೀಸೆಂಟಾಗೆ ಮಾಡಿಕೊಡಿ ನಮಗೋಸ್ಕರ. ಯುವೈಗೋಸ್ಕರ ಕಾಯಬೇಡ್ರಿ. ಯುವೈಕಿನ್ನ ಹಿಂದಾಗೆ ಮಾಡಿ, ಅದಾದಮೇಲೆ ಯುವೈ ಮಾಡಿ. ನಮಗೆ ಉಪೇಂದ್ರ ಬೇಕು. ಸಿಂಪಲಾಗಿ ಹೇಳಬೇಕು ಅಂದರೆ ಅನೂಪ್ ಭಂಡಾರಿ ಅವ್ರು ಹೇಳಿರೋ ಡೈಲಾಗ್ ಅಷ್ಟೇ. ಎಲ್ಲ ಡೈರೆಕ್ಟರ್ಸ್ ಒಂದು ಕಡೆ ನಿಂತಿದ್ರೆ ಆ ಕಡೆಯಿಂದ ಉಪೇಂದ್ರ ನಡ್ಕೊಂಬತ್ತೀರಿ, ಅಲ್ಲಿ ನೋಡಿ ನಿಮ್ಮ ಅಪ್ಪ ಬಂದ ಅಂತಾರಲ್ಲ, ಅಷ್ಟೇ ಕಿಂಗ್ ಡೈರೆಕ್ಷನ್ ಅವರು. ಮೇಡಮ್, ಇಂಡಿಯಾದಲ್ಲಿರೋಂಥ ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗೂ ದೊಡ್ಡಪ್ಪನೇ ನಮ್ಮ ಬಾಸು. ಪ್ರತಿಯೊಬ್ಬ ಡೈರೆಕ್ಟರ್ ಕೂಡ ಇವ್ರು ಆರಾಧನೆ ಮಾಡಿಕೊಂಡು ಇವರೇ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಮನೆ ದೇವರು. ಫಿಲಮ್ ರಿಲೀಸ್ ಆಗಿ 25 ವರ್ಷ ಆಗಿದೆ. ಕ್ರೇಜ್ ಇವತ್ತಿಗೂ ಹಾಗೆ ಇದೆ. 4 ವರ್ಷ ಹೋದ್ರು 16. ಫಿಲಮ್ 25 ವರ್ಷ ಅಲ್ಲ, 250 ವರ್ಷ ಹೋದ್ರೂ ಆ ಕ್ರೇಜ್ ಹಂಗೆ ಇರುತ್ತೆ. 4 16 ಚೇಂಜ್ ಆಗಲ್ಲ. ಫಿಲಮ್ ಕ್ರೇಜ್ ಕೂಡ ಚೇಂಜ್ ಆಗೋದಿಲ್ಲ. ನೆಕ್ಸ್ಟ್ ಹೀಗೆ ಉಪೇಂದ್ರ ಕೂಡ ಬರಬೇಕು, ಅದು ಕೂಡ ಹಿಂಗೆ ಕ್ರೇಜ್ ಇರುತ್ತೆ. ಇದು ನಗ್ನ ಸತ್ಯ. ಅದು ನಗ್ನ ಸತ್ಯಕ್ಕೆ ಅಪ್ಪ ಅದು ಉಪೇಂದ್ರ. ಅದನ್ನು ಹೀಗೆ ಬರುತ್ತೆ, ಹೀಗೆ ಮಾಡ್ತೀವಿ. ಇನ್ನು ಯುಐ ಬಂದ ಮೇಲಂತೂ ಇಡೀ ಇಂಡಿಯಾ ತಿರುಗಿ ನೋಡುತ್ತೆ. ಅವರೇ ಹೇಳ್ಬಿಟ್ಟಿದ್ದಾರೆ ವರ್ಲ್ಡ್ ಅಲ್ಲ ಯುಐ ವರ್ಲ್ಡ್ ಅಂತ. ಪ್ರಪಂಚ ಎಲ್ಲ ಸೇರ್ಕೊಂಡು ವರ್ಲ್ಡ್ ಮಾಡಿದ್ರೆ ನಮ್ಮ ಬಾಸ್ ಒಬ್ಬರೇ ನಿಂತ್ಕೊಂಡು ವರ್ಲ್ಡ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಅದು ನಮ್ಮ ಬಾಸ್ ಅಂದರೆ. ಅದಕ್ಕೆ ರಿಯಲ್ ಸ್ಟಾರ್ ಅನ್ನೋದು. ರಿಯಲ್ ಸ್ಟಾರ್ಗೆ, ರಿಯಲ್ ಫ್ಯಾನ್ಸ್ಗೆ ಈ ರಿಯಲ್ ಕ್ರೇಸೇ ಸಾಕ್ಷಿ. ಇದನ್ನ ಡಬಲ್ ಆಗ್ತಾನೆ ಹೋಗ್ತಾ ಇರುತ್ತೆ. ಯುಐಗೆ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಡೈರೆಕ್ಷನ್ ಮಾಡಿರೋದು 9-10 ಸಿನಿಮಾಗಳು. ಎಷ್ಟೋ 100 ಸಿನಿಮಾ ಮಾಡೋ ಡೈರೆಕ್ಟರ್ಗಳ ಹೆಸರು ನೆನಪೇ ಇರಲ್ಲ. ಬರೀ 9-10 ಸಿನಿಮಾ ಮಾಡಿರೋ ಅಂತ ನಮ್ಮ ಬಾಸ್ ಹೆಸರು ಇಡೀ ಪ್ರಪಂಚ ಮಾತಾಡುತ್ತೆ ಅಂದರೆ, ಆಮೇಲೆ ಪ್ರಪಂಚದಲ್ಲಿ ಬೆಸ್ಟ್ ಡೈರೆಕ್ಟರ್ಸ್ ಲಿಸ್ಟಲ್ಲಿ ನಮ್ಮ ಬಾಸ್ ಎಷ್ಟೇ ಸ್ಥಾನದಲ್ಲಿದ್ದಾರೆ. ಆ ಥರ ಡೈರೆಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಆ ಥರ ನಮ್ಮ ಬಾಸು ಕನ್ನಡ ಚಿತ್ರರಂಗನ ಒಂದು ಪಟ್ಟು ತಿರುಗಿಸಿ ಇಡೀ ಇಂಡಿಯಾ ತಿರುಗಿ ನೋಡೋ ಥರ ದಿಕ್ಕೆ ಬದಲಾಯಿಸಿದಂಥ ಸಿನಿಮಾ
ಓಮು, ಉಪೇಂದ್ರ, ಸ್ವಸ್ತಿಕ್ಕು ಈ ಥರ ಸುಮಾರು ಸಿನಿಮಾಗಳಿದೆ. ಆಗಿನ ಜನಕ್ಕೆ ಎಷ್ಟೊಂದು ಜನಕ್ಕೆ ಅರ್ಥನೇ ಆಗಿರಲಿಲ್ಲ. ಅದಕ್ಕೆ ಬುದ್ಧಿವಂತರಿಗೆ ಮಾತ್ರ ಅಂತ ಕೊಟ್ಟಿದ್ರು. ಆಚೆ ಕಡೆ ಬಂದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ದಡ್ಡರಾಗ್ತಿರುತ್ತೆ, ಎಲ್ಲ ಚೆನ್ನಾಗಿದೆ ಅಂದರು. ಇವತ್ತು ಅರ್ಥ ಆಗ್ತಾ ಹೋಗ್ತದೆ ಎಲ್ಲ ಸತ್ಯ. ಮಾಲಕ ಅರ್ಥಕ್ಕೆ 25 ವರ್ಷ ಬೇಕಿತ್ತು. ಯಾವುದೋ ರೀಲ್ಸ್ ಕ್ರೇಜಿಂದ ಇವತ್ತಿಗೆ ಅರ್ಥ ಆಗ್ತಾ ಇತ್ತು ಕರಿಮಣಿ ಮೇಲೆ ಲಿರಿಕ್ಸ್ ಏನಿದು ಅಂತ. ಅಷ್ಟು 2D ಇರುತ್ತೆ, ಎಲ್ಲ ಡಬಲ್ ಡೈಮೆನ್ಷನ್. ಅವ್ರು ತೋರಿಸೋದೆಲ್ಲ 2 ಡೈಮೆನ್ಷನ್ಸು. ಸೊ ಹಾಗೇನೆ ನಮ್ಮ ಬಾಸ್ ಇನ್ನೂ ಹಿಂಗೆ ಬರುತ್ತೆ. ಯುಐಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ನೀವು ಫಸ್ಟ್ ಡೇ ಬಂದಾಗ ಈ ಥರ ಕ್ಯಾಮ್ರಾ ಇಟ್ಕೊಂಡು ಕೇಳಿದ್ರೆ ಯಾರಿಗೆ ಏನು ಹೇಳೋಕ್ಕೂ ಗೊತ್ತಾಗೋದಿಲ್ಲ. ಅವತ್ತು ನೀವು ಕೂಡ ಪ್ರೇಕ್ಷಕರೇ ನೀವೇ ನಿಮ್ಮ ಕ್ಯಾಮ್ರಾ ನೋಡ್ಕೊಂಡು ನೀವೇ ಆನ್ಸರ್ ಮಾಡಬೇಕಾಗತ್ತೆ ಅವತ್ತು. ಥ್ಯಾಂಕ್ ಯು. ಅಕ್ಕ ನೋಡ್ಬಿಟ್ಟು ಅಕ್ಕ ಫಸ್ಟ್ ಮಜಾ ಮಾಡ್ಬೇಕು ಫಿಲಮ್. ಅಕ್ಕ ನೀನು ನೋಡ್ದ ನಿಜ ಹೇಳು. ನಾನು ವರ್ಷನೇ ನಾನು ಹುಟ್ಟಿರಲಿಲ್ಲ ಸೀರಿಯಸ್. ನಾನು 2000 ಕಿಡ್ಡು. ಬಟ್ ನಾನು ಆ ಕ್ರೇಜ್ನ ನಾನು ಇವತ್ತು ಒಬ್ಬ ಜುಮ್ಮ ಅಂದ್ಬಿಡ್ತು. ಅದು ಮಾರಿಕಣ್ ಊರಿಕಣ ಅಂದಾಗ ಥಿಯೇಟ್ರ್ ಲಗ ಅಂತ ಇತ್ತು. ಮಸ್ತಾಗಿದೆ ಫಿಲಮ್ ಮಾತ್ರ. ಬಟ್ ನಾನು ಶಾರ್ಟ್ ಮೂವೀಸು ಮತ್ತು ಎಲ್ಲ ಮೂವೀಸ್ ಮಾಡ್ತಾಯಿರ್ತೀನಿ. ನಾನೊಬ್ಬ ಡೈರೆಕ್ಷನ್ ಮಾಡ್ತಾಯಿರ್ತೀನಿ. ಬಟ್ ನಾನು ಡೈರೆಕ್ಷನ್ ಮಾಡೋಕ್ಕೆ ಇನ್ಸ್ಪಿರೇಷನ್ನೇ ನಮ್ಮ ಬಾಸು. ನನ್ನ ಬಾಸ್ನ ನಾನು ಯಾವಾಗ ಅದು 3ನೇ ಕ್ಲಾಸ್ 4ನೇ ಕ್ಲಾಸೋ 3ನೇ ಕ್ಲಾಸ್ ಇದೆ. ಮಸ್ತಾಗಿ ಕೂದಲು ಬಿಟ್ಕೊಂಡು ಎಲ್ಲ ಡಿಫ್ರೆಂಟಾಗಿ ಬಟ್ಟೆಗಳು ಹಾಕ್ಕೊಂಡು ಡಿಫ್ರೆಂಟಾಗಿ ಡೈಲಾಗ್ ಹೊಡೆದಾಗ ಆವಾಗ ನಾನು ಫಿದಾ ಆದವನು. ಇವತ್ತಿನ ತನಕ ನಾವು ಆ ಕ್ರೇಜ್ನ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಆದರೆ ಬಾಸಿಗೆ ಕೇಳ್ಕೊಳ್ಳೋದು ಇಷ್ಟೇ. ಬಾಸ್ ನಾನು ಹೇಳೋದು ಯಾರೋ ನೀವು ಮಾಡಿರೋ ಪಲಾವ್ನ ನಿಮಗೆ ನಾನು ತಿನ್ಸಲ್ಲ, ನಾನು ಹೊಸ್ದಾಗ ಒಂದು ಪಲಾವ್ ಮಾಡಿ ನಿಮ್ಗೊಂದು ತಿನ್ನಿಸ್ತೀವಿ. ಅದು ಯುಐಗೆ ಅದೇನು ಅಂತ ನೀವು ವೈಟ್ ಆ್ಯಂಡ್ ವಾಚ್. ಬಾಸ್ ಯುರೋಪಲ್ಲಿದ್ದರು, ಯುಐ ಬೇಗ ಬಿಡಿ ಅಷ್ಟೇ. ಬಾಯ್. ನೋಡಿದ್ರಲ್ಲ, ಇದು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿಮಾನಿಗಳ ಮಾತು. ಸೊ ಎಲ್ಲ ಇಡೀ ಜಗತ್ತು AI ವರ್ಡ್ನ ಕ್ರಿಯೇಟ್ ಮಾಡ್ತಿದೆ ಎಲ್ಲರೂ ಸೇರಿ. ಬಟ್ ನಮ್ಮ ಬಾಸ್ ಒಬ್ಬರೇ ನಿಂತ್ಕೊಂಡು UI ಅನ್ನೋ ವರ್ಡನ್ನ ತೆಗಿತಾ ಇದ್ದಾರೆ. ಸೊ ಅದು ಹೆಂಗಿರುತ್ತೆ ಅಂತ ಕಾದು ನೋಡಿ ಅಂತ ಹೇಳ್ತಾ, ಇಡೀ ಪ್ಯಾನ್ ವರ್ಲ್ಡ್ ಅಲ್ಲ, ಪ್ಯಾನ್ ಇಂಡಿಯಾ ಮಾತ್ರ ಅಲ್ಲ, ಇಡೀ ಪ್ಯಾನ್ ವರ್ಲ್ಡು ವಿಶ್ವ ಸಿನಿ ದುನಿಯಾ ತಿರುಗಿ ನೋಡುವಂಥ ಸಿನಿಮಾ UI ಆಗುತ್ತೆ ಅಂತ ಸಿನಿಮಾ ನೋಡೋಕೆ ಬಂದಿರೋರು ಹೇಳ್ತಾ ಇರೋ ಅಂಥ ಅಭಿಮಾನಿಗಳು. ಸೊ ಮಾತ್ರ ಅಲ್ಲ, ಉಪೇಂದ್ರ ಅನ್ನೋ ಸಿನಿಮಾನೂ ರಿಲೀಸ್ ಆಗಬೇಕು ಮತ್ತು ಅವರು ಡೈರೆಕ್ಷನ್ ಮಾಡಿರೋ ಎಲ್ಲ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಹೋಗಬೇಕು, ಅಂದರೆ ರಿಲೀಸ್ ಮಾಡಬೇಕು ಥಿಯೇಟ್ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಿನಿಮಾ ಕ್ರೇಜ್ 25 ವರ್ಷದ ನಂತರವೂ ಕೂಡ ಅದೇ ಕ್ರೇಜ್ ಇದೆ ಅನ್ನೋದಕ್ಕೆ ಇವತ್ತು ಪ್ರಸನ್ನ ಚಿತ್ರಮಂದಿರದಲ್ಲಿ 6:30 ಅಂದರೆ ಅರ್ಲಿ ಮಾರ್ನಿಂಗ್ ಶೋ ಹೌಸ್ಫುಲ್ ಆಗಿರೋದೇ ಸಾಕ್ಷಿ ಅಂತ ಹೇಳ್ಬೋದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.